ವಯಸ್ಸು 28ರ ಆಸುಪಾಸಿನಲ್ಲಿತ್ತು. ಗಂಡ ಮಂಜಣ್ಣ ವ್ಯವಸಾಯದ ಕೆಲಸಕ್ಕೆ ಪಕ್ಕದ ಊರಿಗೆ ಹೋಗಿದ್ದ. ಯಾವಾಗ ಬರ್ತಾನೋ ಗೊತ್ತಿರಲಿಲ್ಲ. ಮನೆಯಲ್ಲಿ ಗೌರಿ ಒಬ್ಬಳೇ ಇದ್ದಳು. ಒಂಟಿತನ ಅವಳನ್ನು ಕಂಗೆಡಿಸಿತ್ತು. ಒಂದು ಸಂಜೆ ಗೌರಿ ಅಂಗಳದಲ್ಲಿ ದೀಪ ಹಚ್ಚುತ್ತಿದ್ದಳು. ಕತ್ತಲು ಕವಿಯುತ್ತಿತ್ತು. ಅವಳ ಮನಸ್ಸು ಏನೋ ಕಳವಳದಿಂದ ಕೂಡಿತ್ತು. ಗಂಡನ ನೆನಪು ಅವಳನ್ನು ಕಾಡುತ್ತಿತ್ತು. ಅವನ ಹೊರಟು ಮಾತುಗಳು, ಬೇಜವಾಬ್ದಾರಿ ನಡವಳಿಕೆ ಅವಳಿಗೆ ಬೇಸರ ತರಿಸಿತ್ತು. ಅಷ್ಟರಲ್ಲಿ ಅವಳ ಮೊಬೈಲ್ ರಿಂಗ್ ಆಯ್ತು. ನೋಡಿದ್ರೆ ಹಳೆ ಗೆಳೆಯ ಸುರೇಶನ ಕಾಲ್. ಕಾಲೇಜು ದಿನಗಳಲ್ಲಿ ಅವರಿಬ್ಬರೂ ಆಪ್ತಗೆಳೆಯರಾಗಿದ್ದರು. ಎಷ್ಟೋ ವರ್ಷಗಳ ನಂತರ ಅವನ ಕಾಲ್ ಬಂದಿದ್ದರಿಂದ ಗೌರಿಗೆ ಅಚ್ಚರಿಯಾಯಿತು. ಹಲೋ ಸುರೇಶ, ಏನು ಸಮಾಚಾರ? ಗೌರಿ ಕೇಳಿದಳು. ಏನಿಲ್ಲ ಗೌರಿ, ಈ ಕಡೆ ಬಂದಿದ್ದೆ ಎಂದನು. ನಿನ್ನ ನೆನಪಾಯಿತು, ಹಾಗೆ ಒಮ್ಮೆ ಮಾತಾಡಿಕೊಂಡು ಹೋಗೋಣ ಅಂತ ಕಾಲ್ ಮಾಡಿದೆ, ಸುರೇಶ ಹೇಳಿದ. ಅವನ ಧ್ವನಿಯಲ್ಲಿ ಒಂದು ರೀತಿಯ ಹಳೆಯ ಗೆಳೆತನದ ಆತ್ಮೀಯತೆ ಇತ್ತು. ಅವರು ಸುಮಾರು ಹೊತ್ತು ಮಾತಾಡಿಕೊಂಡರು. ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು. ಕಾಲೇಜು ದಿನಗಳ ತಮಾಷೆಗಳು, ಗೆಳೆಯರ ಗುಂಪು ಎಲ್ಲವೂ ನೆನಪಾಯಿತು. ಮಾತಾಡ್ತಾ ಸುರೇಶ ಗೌರಿನ ಭೇಟಿಯಾಗುವ ಆಸೆ ವ್ಯಕ್ತಪಡಿಸಿದ. ಗೌರಿ ಮೊದಲು ಸ್ವಲ್ಪ ಹಿಂಜರಿದಳು. ಒಂಟಿತನದಿಂದ ಬೇಸತ್ತಿದ್ದ ಅವಳು ಒಪ್ಪಿಕೊಂಡಳು. ರಾತ್ರಿ ಊಟ ಮುಗಿಸಿ ಗೌರಿ ಕಾಯುತ್ತಿದ್ದಳು. ಸರಿಯಾಗಿ 9 ಗಂಟೆಗೆ ಸುರೇಶ ಬಾಗಿಲು ತಟ್ಟಿದ. ಗೌರಿ ಬಾಗಿಲು ತೆರೆದಳು. ಸುರೇಶನನ್ನು ನೋಡಿದ ತಕ್ಷಣ ಅವಳಿಗೆ ಏನೋ ಒಂಥರ ಅನಿಸಿತು. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಹೊಳಪು ಇತ್ತು. ಬಾ ಸುರೇಶ, ಒಳಗೆ ಅಂತ ಗೌರಿ ಕರೆದಳು. ಸುರೇಶ ಹಾಲ್ನಲ್ಲಿ ಕೂತ್ಕೊಂಡ. ಗೌರಿ ಅವನಿಗೆ ಕುಡಿಯೋಕೆ ನೀರು ತಂದಳು. ನೀರು ಕುಡಿಯುವಾಗ ಸುರೇಶ ಗೌರಿನನ್ನೇ ನೋಡುತ್ತಿದ್ದ. ಅವನ ಕಣ್ಣೋಟದಲ್ಲಿ ಒಂದು ರೀತಿಯ ಮೆಚ್ಚುಗೆ ಇತ್ತು. ಗೌರಿ ಮುಜುಗರದಿಂದ ತಲೆ ತಗ್ಗಿಸಿದಳು. ಅವಳು ತನ್ನ ದುಪಟ್ಟವನ್ನು ಸರಿಪಡಿಸಿಕೊಳ್ಳುತ್ತಿದ್ದಳು. ಅವಳ ಕೆನ್ನೆಗಳು ಸ್ವಲ್ಪ ಕೆಂಪಾದವು. ಸುರೇಶ ಮಾತು ಶುರು ಮಾಡಿದ. ಊರಿನ ವಿಚಾರ, ಹಳೆ ಗೆಳೆಯರ ವಿಚಾರ ಅಂತ ಮಾತಾಡ್ತಾ ಹೋದ್ರು. ಆದರೆ ಗೌರಿಯ ಗಮನ ಎಲ್ಲೋ ಬೇರೆ ಕಡೆ ಇತ್ತು. ಸುರೇಶನ ದಷ್ಟಪುಷ್ಟವಾದ ದೇಹ, ಅವನ ಮಾತಾಡುವ ರೀತಿ ಅವಳ ಮನಸ್ಸನ್ನು ಕದಡುತ್ತಿತ್ತು. ಮಾತಾಡುತ್ತಾ ಸುರೇಶ ಆಕಸ್ಮಿಕವಾಗಿ ಗೌರಿಯ ಕೈಗೆ ತನ್ನ ಕೈ ತಾಗಿಸಿದ. ತಕ್ಷಣ ಗೌರಿ ಕೈ ಹಿಂದಕ್ಕೆ ತೆಗೆದುಕೊಂಡಳು. ಆದರೆ ಆ ಸ್ಪರ್ಶ ಅವಳ ಮನಸ್ಸಿನಲ್ಲಿ ಒಂದು ಮಿಂಚಿನ ಸಂಚಾರ ಉಂಟುಮಾಡಿತು. ಅವಳಿಗೆ ಒಂಥರ ಹೊಸ ಅನುಭವ. ಏನು ಯೋಚನೆ ಮಾಡ್ತಿದ್ಯಾ ಗೌರಿ? ಸುರೇಶ್ ಕೇಳಿದ. ಅವನ ಧ್ವನಿಯಲ್ಲಿ ಒಂದು ರೀತಿಯ ಕಾಳಜಿ ಇತ್ತು. ಏನಿಲ್ಲ ಸುರೇಶ್ ಅಂತ ಗೌರಿ ಸುಳ್ಳು ಹೇಳಿದಳು. ಆದರೆ ಅವಳ ಕಣ್ಣುಗಳು ಬೇರೆಯದನ್ನೇ ಹೇಳ್ತಿದ್ವು. ಸುರೇಶ ಎದ್ದು ನಿಂತ. ನಾನು ಹೊರಡ್ತೀನಿ ಗೌರಿ, ತುಂಬಾ ಹೊತ್ತಾಯಿತು ಅಂತ ಹೇಳಿ ಹೊರಟು ಹೋದ. ಆದರೆ ಸುರೇಶ ಹೋದ ಮೇಲೂ ಗೌರಿಯ ಮನಸ್ಸು ಶಾಂತವಾಗಿರಲಿಲ್ಲ. ಅವನ ಸ್ಪರ್ಶ, ಅವನ ನೋಟ ಅವಳನ್ನು ಕಾಡ್ತಿತ್ತು. ಸುರೇಶ ಹೋದ ನಂತರ ಗೌರಿಗೆ ರಾತ್ರಿ ಪೂರ್ತಿ ನಿದ್ದೆ ಬರಲಿಲ್ಲ. ಅವನ ಸ್ಪರ್ಶ ಅವಳ ಮೈಯನ್ನು ಕೊರೆಯದಿತ್ತು. ಅವನ ಮಾತುಗಳು ಕಿವಿಯಲ್ಲಿ ಗುಡುತ್ತಿದ್ದವು. ಅವಳು ಪದೇ ಪದೇ ತನ್ನ ಕೈಯನ್ನು ಮುಟ್ಟಿ ನೋಡಿಕೊಳ್ಳುತ್ತಿದ್ದಳು. ಆ ಸ್ಪರ್ಶದ ನೆನಪು ಅವಳನ್ನು ಹುಚ್ಚಿ ಹಿಡಿಸಿತು. ಮರುದಿನ ಗೌರಿ ಮನೆಯ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಳು. ಆದರೆ ಅವಳ ಮನಸ್ಸು ಮಾತ್ರ ಸುರೇಶನ ನೆನಪಿನಲ್ಲೇ ಇತ್ತು. ಅವನ ಗಂಭೀರವಾದ ನೋಟ, ಅವನ ಮೃದುವಾದ ಮಾತುಗಳು ಅವಳಿಗೆ ಮತ್ತೆ ಮತ್ತೆ ನೆನಪಾಗುತ್ತಿದ್ವು. ಸಂಜೆ ಗೌರಿ ಅಂಗಳದಲ್ಲಿ ಚಂದ್ರನ ಬೆಳಕಿನಲ್ಲಿ ನಿಂತಿದ್ದಳು. ತಂಪಾದ ಗಾಳಿ ಬೀಸುತ್ತಿತ್ತು. ಅವಳು ಆಕಾಶದ ಕಡೆ ನೋಡುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ಬಯಕೆ ಉಂಟಾಗಿತ್ತು. ಸುರೇಶ ಮತ್ತೆ ಬರಬಹುದಾ ಅಂತ. ಅಷ್ಟರಲ್ಲಿ ಅವಳ ಮೊಬೈಲ್ ಮತ್ತೆ ರಿಂಗ್ ಆಯಿತು. ನೋಡಿದ್ರೆ ಸುರೇಶನ ಕಾಲ್. ಗೌರಿಗೆ ಹೃದಯ ಬಡಿತ ಜೋರಾಯಿತು. ಹಲೋ ಸುರೇಶ, ಗೌರಿ ಕೇಳಿದಳು. ಅವಳ ಧ್ವನಿಯಲ್ಲಿ ಒಂದು ರೀತಿಯ ಕಾತರತೆ ಇತ್ತು. ಗೌರಿ, ನೀನು ಫ್ರೀ ಇದ್ದರೆ ಒಂದು ಸಲ ನಿನ್ನ ಭೇಟಿಯಾಗಬಹುದಾ? ಸುರೇಶ್ ಕೇಳಿದ. ಅವನ ಧ್ವನಿಯಲ್ಲಿ ಒಂದು ರೀತಿಯ ಗಡಿಬಿಡಿ ಇತ್ತು. ಗೌರಿ ಒಂದು ಕ್ಷಣ ಯೋಚಿಸಿದಳು. ನಂತರ ಒಪ್ಪಿಕೊಂಡಳು. ಸುರೇಶ ಅರ್ಧ ಗಂಟೆಯಲ್ಲಿ ಬರುವುದಾಗಿ ಹೇಳಿದ. ಗೌರಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಅವಳು ಬೇಗನೆ ತನ್ನನ್ನು ಸರಿಪಡಿಸಿಕೊಂಡಳು. ಸರಿಯಾಗಿ ಅರ್ಧ ಗಂಟೆಗೆ ಸುರೇಶ ಬಾಗಿಲು ತಟ್ಟಿದ. ಗೌರಿ ಓಡಿ ಹೋಗಿ ಬಾಗಿಲು ತೆರೆದಳು. ಸುರೇಶನನ್ನು ನೋಡಿದ ತಕ್ಷಣ ಅವಳಿಗೆ ಸಂತೋಷವಾಯಿತು. ಬಾ ಸುರೇಶ, ಒಳಗೆ ಅಂತ ಗೌರಿ ಅವನನ್ನು ಕರೆದಳು. ಇಬ್ಬರು ಹಾಲ್ನಲ್ಲಿ ಕೂತ್ಕೊಂಡರು. ಈಗ ಅವರ ನಡುವೆ ಯಾವುದೇ ಮುಜುಗರ ಇರಲಿಲ್ಲ. ಅವರ ಕಣ್ಣೋಟಗಳು ನೇರವಾಗಿ ಒಂದನ್ನೊಂದು ಸಂಧಿಸುತ್ತಿದ್ದವು. ಸುರೇಶ ಗೌರಿನನ್ನೇ ನೋಡುತ್ತಿದ್ದ. ಅವಳ ಕುತ್ತಿಗೆಯ ಮೇಲಿನ ಬೆವರು, ಉಸಿರಾಟದ ಏರಿಳಿತ ಎಲ್ಲವನ್ನೂ ಗಮನಿಸುತ್ತಿದ್ದ. ಗೌರಿ ತನ್ನ ದುಪಟ್ಟವನ್ನು ಸರಿಪಡಿಸಿಕೊಳ್ಳುತ್ತಾ ಸುರೇಶನ ಕಡೆ ನೋಡಿದಳು. ಅವನ ಕಣ್ಣಲ್ಲಿ ಅವಳಿಗಾಗಿ ಒಂದು ರೀತಿಯ ಬಯಕೆ ಕಾಣಿಸ್ತಿತ್ತು. ಅವಳು ನಾಚಿಕೆಯಿಂದ ಕಣ್ಣು ತಪ್ಪಿಸಿದಳು. ಏನು ಮಾಡ್ತಿದ್ದೆ ನೀನು? ಸುರೇಶ್ ಕೇಳಿದ. ನಿನ್ನ ನೆನಪು ಮಾಡುತ್ತಿದ್ದೆ, ಗೌರಿ ನೇರವಾಗಿ ಹೇಳಿದಳು. ಸುರೇಶ್ ಅವಳ ಮಾತಿಗೆ ಮುಗುಳು ನಕ್ಕ.
ಅವನು ನಿಧಾನವಾಗಿ ತನ್ನ ಕೈಯನ್ನು ಗೌರಿಯ ಕೈ ಮೇಲೆ ಇಟ್ಟ. ಈ ಬಾರಿ ಗೌರಿ ಕೈ ಹಿಂದಕ್ಕೆ ತಗೊಳ್ಳಿಲ್ಲ. ಅವಳು ಅವನ ಸ್ಪರ್ಶವನ್ನು ಅನುಭವಿಸಿದಳು. ಅವನ ಕೈ ಬೆಚ್ಚಗಿತ್ತು. ಅವರ ಕಣ್ಣೋಟಗಳು ಮತ್ತೆ ಒಂದಾದವು. ಈ ಬಾರಿ ಆ ನೋಟದಲ್ಲಿ ಕೇವಲ ಗೆಳೆತನ ಇರಲಿಲ್ಲ. ಅದರಲ್ಲಿ ಒಂದು ರೀತಿಯ ತೀವ್ರವಾದ ಬಯಕೆ ಇತ್ತು, ಒಂದು ಆಕರ್ಷಣೆ ಇತ್ತು. ಸುರೇಶ ನಿಧಾನವಾಗಿ ಗೌರಿಯ ಹತ್ತಿರ ಸರಿದ. ಅವಳ ಉಸಿರಾಟ ಜೋರಾಗ್ತಿತ್ತು. ಗೌರಿ, ಸುರೇಶ್ ಮೆಲ್ಲಗೆ ಕರೆದ. ಅವನ ಧ್ವನಿ ಗಡುಸಾಗಿತ್ತು. ಗೌರಿ ಅವನ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಪ್ರಶ್ನೆ ಇತ್ತು, ಒಂದು ಕಾತರತೆ ಇತ್ತು. ಸುರೇಶ ತನ್ನ ಇನ್ನೊಂದು ಕೈಯನ್ನು ಎತ್ತಿ ಅವಳ ಕೆನ್ನೆಯನ್ನು ಸ್ಪರ್ಶಿಸಿದ. ಆ ಸ್ಪರ್ಶಕ್ಕೆ ಗೌರಿ ಕಣ್ಣು ಮುಚ್ಚಿಕೊಂಡಳು. ಅವಳ ದೇಹದಲ್ಲಿ ಒಂದು ರೀತಿಯ ವಿದ್ಯುತ್ ಸಂಚಾರವಾದಂತಾಯಿತು. ಸುರೇಶನ ಸ್ಪರ್ಶ ಗೌರಿಗೆ ಹೊಸ ಅನುಭವ ನೀಡಿತು. ಅವಳು ವರ್ಷಗಳಿಂದ ಕಾಯುತ್ತಿದ್ದ ಒಂದು ಸ್ಪರ್ಶ ಅದು. ಅವಳ ಮುಖದಲ್ಲಿ ನಾಚಿಕೆಯ ಮಂದಹಾಸ ಮೂಡಿತು. ಸುರೇಶ ತನ್ನ ಹೆಬ್ಬೆರಳಿನಿಂದ ಅವಳ ಕೆನ್ನೆ ತಿರುಗಿಸಿದ. ಆ ಸ್ಪರ್ಶ ಅವಳನ್ನು ಮತ್ತಷ್ಟು ಕಾತರಳನ್ನಾಗಿಸಿತು. ಅವಳು ಕಣ್ಣು ತೆರೆದು ಸುರೇಶನನ್ನು ನೋಡಿದಳು. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಕಾಮವಿತ್ತು, ಅವಳನ್ನು ತನ್ನತ್ತ ಸೆಳೆಯುವ ಕಾಂತಿಯಿತ್ತು. ಗೌರಿ ಮರೆತಳು. ಅವಳ ಮನಸ್ಸು ಅವನತ್ತ ವಾಲಿತು. ಸುರೇಶ ಇನ್ನಷ್ಟು ಹತ್ತಿರ ಸರಿದು ಅವಳ ಕಿವಿಯ ಬಳಿ ಬಂದು ಮೆಲ್ಲಗೆ ಏನೋ ಹೇಳಿದ. ಆ ಮಾತುಗಳು ಅವಳ ದೇಹದಲ್ಲಿ ನಡುಕವನ್ನುಂಟು ಮಾಡಿದವು. ಅವಳು ತಲೆ ಸರಿಸಿದಳು. ಅವಳ ಕಣ್ಣುಗಳು ದೊಡ್ಡದಾಗಿದ್ದವು. ಇದು ಸರೀನ ಸುರೇಶ? ಅವಳು ಮೆಲ್ಲಗೆ ಕೇಳಿದಳು. ಅವಳ ಧ್ವನಿಯಲ್ಲಿ ಒಂದು ರೀತಿಯ ಅಳುಕುವಿಕೆ ಇತ್ತು. ನಿನಗೆ ಬೇಡವೆಂದರೆ ನಾನು ಹೋಗ್ತೀನಿ ಗೌರಿ, ಸುರೇಶ ಹೇಳಿದ. ಅವನ ಧ್ವನಿಯಲ್ಲಿ ನಿರಾಶೆಯಿತ್ತು. ಗೌರಿ ಅವನ ಕಡೆ ನೋಡಿದಳು. ಅವಳ ಮನಸ್ಸಿನಲ್ಲಿ ಒಂದು ಹೋರಾಟ ನಡೆಯುತ್ತಿತ್ತು. ಗಂಡನ ಭಯ, ಮತ್ತೊಂದು ಕಡೆ ದೇಹದ ಬಯಕೆ. ಕೊನೆಗೆ ಬಯಕೆ ಗೆದ್ದಿತು. ಅವಳು ನಿಧಾನವಾಗಿ ತಲೆ ಅಲ್ಲಾಡಿಸಿದಳು. ಸುರೇಶನಿಗೆ ಸಂತೋಷವಾಯಿತು. ಅವನು ಮತ್ತೆ ಅವಳ ಹತ್ತಿರ ಸರಿದು ಅವಳ ಹಣೆಗೆ ಮುತ್ತಿಟ್ಟ. ಆ ಮುತ್ತು ಅವಳನ್ನು ಶಾಂತಗೊಳಿಸಿತು. ಅವಳು ಕಣ್ಣು ಮುಚ್ಚಿಕೊಂಡು ಆ ಸ್ಪರ್ಶ ಅನುಭವಿಸಿದಳು. ಅವರು ಇಬ್ಬರು ಎದ್ದು ನಿಂತರು. ಸುರೇಶ ಅವಳ ಕೈ ಹಿಡಿದು ಮಲಗುವ ಕೋಣೆಯ ಕಡೆಗೆ ಕರೆದೊಯ್ದ. ನಡೆಯುವಾಗ ದೇಹಗಳು ತಾಗಿದವು. ಆ ಸ್ಪರ್ಶ ಇಬ್ಬರಲ್ಲೂ ಕಾತರತೆಯನ್ನು ಹೆಚ್ಚಿಸಿತು. ಕೋಣೆಗೆ ಹೋದ ನಂತರ ಸುರೇಶ ಬಾಗಿಲು ಹಾಕಿದ. ಗೌರಿಯ ಹೃದಯ ಬಡಿತ ಜೋರಾಗಿತ್ತು. ಅವಳು ತಲೆ ತಗ್ಗಿಸಿ ನಿಂತಿದ್ದಳು. ಸುರೇಶ ಹತ್ತಿರ ಬಂದು ಅವಳ ಬೆನ್ನಿಗೆ ಕೈ ಇಟ್ಟ. ಆ ಸ್ಪರ್ಶಕ್ಕೆ ಅವಳು ಬೆಚ್ಚಗಾದಳು. ಅವನು ಅವಳ ಕುತ್ತಿಗೆಯ ಬಳಿ ಮುಖ ತಂದ. ಅವನ ಉಸಿರಾಟ ಅವಳ ಕುತ್ತಿಗೆಗೆ ತಾಗಿದಾಗ ರೋಮಾಂಚನ ಉಂಟಾಯಿತು. ಅವಳು ತಲೆ ಓರೆ ಮಾಡಿದಳು. ಸುರೇಶ ನಿಧಾನವಾಗಿ ಅವಳ ಸೀರೆಯ ಸೆರಗನ್ನು ಸರಿಸಿದ. ಅವಳ ಬೆನ್ನು ಅವನಿಗೆ ಸ್ಪಷ್ಟವಾಗಿ ಕಾಣಿಸಿತು. ಅವನು ತನ್ನ ಬೆರಳುಗಳಿಂದ ಅವಳ ಬೆನ್ನು ಸ್ಪರ್ಶಿಸಿದ. ಅವಳು ದೀರ್ಘ ನೆಟ್ಟುಸಿರು ಬಿಟ್ಟಳು. ಅವರ ನಡುವಿನ ಅಂತರ ಕಡಿಮೆಯಾಗುತ್ತಾ ಹೋಯಿತು. ಅವರ ಉಸಿರಾಟ ಬೆರೆಯಿತು. ಕಣ್ಣುಗಳು ಮಾತನಾಡಿದವು. ಮೌನ ಒಪ್ಪಿಗೆಯ ಸಂಕೇತವಾಯಿತು. ಆ ಮೌನ ಒಂದು ಮುನ್ನುಡಿಯಂತೆ ನಡೆದು ಹೋಯಿತು. ಅದು ಕೇವಲ ಮೌನವಾಗಿರಲಿಲ್ಲ, ದೇಹಗಳು ಒಂದಾಗಲು ಕಾಯುತ್ತಿದ್ದ ಕ್ಷಣವಾಗಿತ್ತು. ಸುರೇಶ ಗೌರಿಯ ಮುಖ ಹಿಡಿದು ಕಣ್ಣುಗಳನ್ನು ನೋಡಿದ. ಆ ನೋಟದಲ್ಲಿ ಕೇವಲ ಆಕರ್ಷಣೆ ಇತ್ತು, ಗಾಢ ಸೆಳೆತವಿತ್ತು. ಗೌರಿಯ ಕಣ್ಣುಗಳು ಮುಚ್ಚಿದವು. ಅವಳು ಆ ಸ್ಪರ್ಶ ಅನುಭವಿಸುತ್ತಿದ್ದಳು. ಸುರೇಶ ನಿಧಾನವಾಗಿ ಅವಳ ಹಣೆಗೆ ಮುತ್ತಿಟ್ಟ. ಆ ಮುತ್ತು ಒಂದು ಕ್ಷಣದ ಶಾಂತಿಯನ್ನು ನೀಡಿತು. ದೇಹಗಳು ಇನ್ನಷ್ಟು ಬೆಸೆದವು. ಸುರೇಶ ನಿಧಾನವಾಗಿ ಅವಳ ಕುತ್ತಿಗೆಗೆ ಮುತ್ತಿಟ್ಟ. ಆ ಸ್ಪರ್ಶಕ್ಕೆ ಗೌರಿಯ ದೇಹದಲ್ಲಿ ನಡುಕ ಉಂಟಾಯಿತು. ಅವಳು ತಲೆಯನ್ನು ಹಿಂದಕ್ಕೆ ಸರಿಸಿದಳು. ಅವಳ ಉಸಿರಾಟ ಏರಿಳಿತವಾಗುತ್ತಿತ್ತು. ಅವರ ನಡುವಿನ ಅಂತರ ಕರಗುತ್ತಾ ಹೋಯಿತು. ದೇಹಗಳು ಒಂದಕ್ಕೊಂದು ಸ್ಪರ್ಶಿಸಿದವು. ಆ ಸ್ಪರ್ಶದಲ್ಲಿ ವಿದ್ಯುತ್ ಸಂಚಾರವಾಯಿತು. ಗೌರಿ ತನ್ನ ಕೈಗಳನ್ನು ಸುರೇಶನ ಬೆನ್ನಿಗೆ ಸುತ್ತಿದಳು. ಹೊರಗೆ ಕತ್ತಲು ಆವರಿಸಿತು. ಅವರ ಉಸಿರಾಟದ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಕೋಣೆಯಲ್ಲಿ ದೇಹಗಳ ಮಿಲನದ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಗೌರಿಯ ಮುಖದಲ್ಲಿ ತೃಪ್ತಿ ಕಾಣಿಸುತ್ತಿತ್ತು. ಅವಳು ವರ್ಷಗಳಿಂದ ಕಾಯುತ್ತಿದ್ದ ಕ್ಷಣ ಅದು. ಸುರೇಶನ ಸ್ಪರ್ಶ ಅವಳಿಗೆ ಹೊಸ ಹುರುಪು ನೀಡಿತು. ಅವರ ದೇಹಗಳು ಒಂದಾದಾಗ ಸಮಯ ನಿಂತಂತೆ ಭಾಸವಾಯಿತು. ಕೇವಲ ಉಸಿರಾಟ, ತೃಪ್ತಿ ಮಾತ್ರ ಇತ್ತು. ಪ್ರೀತಿಯ ಬಂಧನವಿಲ್ಲದಿದ್ದರೂ ಆ ಕ್ಷಣ ದೇಹ ಮತ್ತು ಮನಸ್ಸಿಗೆ ನೆಮ್ಮದಿಯನ್ನು ನೀಡಿತು. ಮುಂಜಾನೆ ಎದ್ದಾಗ ಗೌರಿಯ ಮುಖದಲ್ಲಿ ಹೊಸ ಕಾಂತಿ ಇತ್ತು. ರಾತ್ರಿಯ ಮಿಲನ ಹೊಸ ಅನುಭವವಾಯಿತು. ಸುರೇಶ ಅವಳ ಪಕ್ಕದಲ್ಲಿ ಮಲಗಿದ್ದ. ಅವಳು ಅವನ ಮುಖವನ್ನು ನೋಡಿದಳು. ಅವನ ಮುಖದಲ್ಲಿಯೂ ತೃಪ್ತಿಯ ಭಾವವಿತ್ತು. ಅವರು ಮಾತನಾಡದೆ ಕಣ್ಣೋಟದಲ್ಲೇ ಎಲ್ಲವನ್ನೂ ಹಂಚಿಕೊಂಡರು. ಆ ಕ್ಷಣ ಅವರಿಗೆ ಹೊಸ ಬಂಧವನ್ನು ಸೃಷ್ಟಿಸಿತು. ಅದು ಕೇವಲ ದೈಹಿಕ ಆಕರ್ಷಣೆಯ ಬಂಧನವಾಗಿತ್ತು. ಹೊರಗೆ ಸೂರ್ಯ ಮೂಡುತ್ತಿದ್ದ ಹೊಸ ದಿನ ಪ್ರಾರಂಭವಾಗಿತ್ತು. ಗೌರಿ ಎದ್ದು ಕಿಟಕಿ ತೆರೆದಳು. ಅವಳ ಮನಸ್ಸು ಸಹ ತಿಳಿಯಾಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಗೌರಿ ಮತ್ತು ಸುರೇಶನ ಈ ರಾತ್ರಿಯ ಭೇಟಿ ಇಬ್ಬರಿಗೂ ಹೊಸ ಅನುಭವ ನೀಡಿತು. ಮತ್ತಷ್ಟು ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ.